ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡ್ರಿ ನವಂಬರ್ 1 ಎಲ್ಲರೂ ನಮ್ಮ ಸ್ಟೂಡೆಂಟ್ಸ ಹೊಸದಾಗಿ ಎಲ್ಲರೂ ಜಾಯ್ನ್ ಆಗ್ಯಾರ. ಇವರು ರೋಹಿಣಿ ಅಂತ ಮೇಡಮ್ ಅವರು ಬೇರೆ ಊರಿಂದ ನನ್ನ ರಾಲ್ಸನ್ ಮಿಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಹೋಗ್ಬೇಕಂತೆ ಬಂದಿದ್ದರು. ಇದ್ರೊಳಗೆ ಆಲ್ಮೋಸ್ಟ್ ಜನರು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಬಂದಾರ ನೋಡ್ರಿ. ಇನ್ನೂ 4 ಜನ ಇದ್ರೊಳಗೆ ಬಂದಿಲ್ಲ. ಯಾಕಂತಂದ್ರೆ ನಾನು ವಿಡಿಯೋ ಜಲ್ದಿನೇ ಮಾಡಿದೆ, ಅವರು ನಾನು ವಿಡಿಯೋ ಮಾಡಿದ ನಂತರ ಬಂದರು. ಹಿಂಗಾಗಿ ನಂಗೆ ವಿಡಿಯೋ ಮಾಡ್ಕೊಳ್ಳೋದು ಆಗಲಿಲ್ಲ. ಇನ್ನೂ 4 ಜನರು ವಿಡಿಯೋ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹಚ್ಚಾರ. ಅವರಿಗೆ ಈಗ ನಮ್ಮ ಅವಿ ಫಸ್ಟಿಗೆ ಬಂದಿದ್ರು ಇವ್ರು ಎಂಬ್ರಾಯ್ಡ್ರಿ ಕ್ಲಾಸಿಗೆ. ಅವ್ರೇನಾದ ಎಂಬ್ರಾಯ್ಡ್ರಿ ಹಾಕೋದು ನೋಡಕತ್ತಿದ್ರು. ನಾ ಎಲ್ಲರಿಗೂ ಮಿಷನ್ ಬಗ್ಗೆ ಮತ್ತು ಬೇಸಿಕ್ ಸ್ಟಿಚಸ್ ಬಗ್ಗೆ ಹೆಂಗೆ ಹಾಕೋದಂತೆ ಮಿಷನ್ ಬಗ್ಗೆ ಮಾಹಿತಿ ಕೊಟ್ಟು ಪಿಕೋ ಮಿಷನ್ಗೆ ಮತ್ತು ರಾಲ್ಸನ್ ಮಿಷನ್ಗೆ ಏನೇನು ವ್ಯತ್ಯಾಸ ಅನ್ನೋದೆಲ್ಲನೂ ಹೇಳ್ಕೊಡ್ತಾ ಇದ್ದೆ ಅವರಿಗೆ. ಇದು ನಾನು ವೇರ್ ಮಾಡಿದಂಥ ಬ್ಲೌಸು. ಈ ರೀತಿ ಈ ರಿಂಕಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಏನಾರ ಪ್ರಾಬ್ಲಮ್ ಬರ್ತಾವಂತ ಹೇಳಿ ನಾನು ಬೇರೆದವ್ರಿಗೆ ಬ್ಲೌಸ ಸ್ಟಿಚ್ ಮಾಡೋಕೆ ಕೊಡೋಂಗಿಲ್ಲ ಫ್ರೆಂಡ್ಸ. ನಾನು ನಮ್ಮಂಗೆ ನೀಟಾಗಿ ಪರ್ಫೆಕ್ಟಾಗಿ ಹೊಲೆಯಂಗಿಲ್ಲ ಫ್ರೆಂಡ್ಸ್. ಅವರು ಈ ಬ್ಲೌಸ್ ಹೊಲಿದಿಟ್ಟೆ ಭಾಳ ದಿವಸ ಆಗಿತ್ತು ನಾನು ವೇರ್ ಮಾಡಿದ್ದಿಲ್ಲ. ಅದು ಹುಕ್ ಕೂಡ ಹಚ್ಚಿದ್ದಿಲ್ಲ. ನಮ್ಮ ಕ್ಲಾಸಿಗೆ ಬಂದಂಥ ಸ್ಟೂಡೆಂಟ್ಸ ಹುಕ್ ಹಚ್ಕೊಟ್ರು. ಇವತ್ತು ವೇರ್ ಮಾಡಿದ್ದೆ. ಅದು ಈ ರೀತಿ ರಿಂಕಲ್ಸ್ ಬಂದಾವೆ, ಬ್ಲೌಸ್ ಸರಿಯಾಗಿಲ್ಲ. ಆದರೂ ನನಗೆ ನಾನೇ ಸ್ಟಿಚ್ ಮಾಡಿದ್ರು ಕೂಡ ನನಗೆ ಮ್ಯಾಚಿಂಗ್ ಬ್ಲೌಸ್ಗಳು ಇರೋದಿಲ್ಲ. ನನಗೆ ಸ್ಟಿಚ್ ಮಾಡ್ಕೊಳಕ್ಕೆ ಟೈಮಿಂಗ್ ಇರೋದಿಲ್ಲ. ಹೀಗಾಗಿ ಬ್ಲೌಸ್ ಭಾಳ ಶಾರ್ಟೇಜ್ ಅದಾವೆ. ನೋಡೋಣ, ಕ್ಲಾಸ್ ಸ್ಟಾರ್ಟ್ ಮಾಡಿಂದ ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ತೋರಿಸ್ತೀನಿ. ಈಗ ಅವರಿಗೆ ಮಿಷನ್ ಬಗ್ಗೆ ಫೈಡಲ್ನ ಯಾವ ರೀತಿ ಪ್ರೆಸ್ ಮಾಡಬೇಕು, ಆಮೇಲೆ ಸ್ಪೀಡ್ ಎಷ್ಟು ಇಡಬೇಕು, ಅವ್ರಿಗೆ ಎಲ್ಲದ್ರ ಬಗ್ಗೆನೂ ನಾನು ಮಾಹಿತಿ ಕೊಡಾಕತ್ತಿದ್ದೆ. ಆಮೇಲೆ ತುಂಬ ಜನ ಕ್ಲಾಸಿಗೆ ಜಾಯ್ನ್ ಆಗಿದ್ದರು. ತುಂಬ ಖುಷಿ ಆಯಿತು. ಎಲ್ಲರಿಗೂ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನವಂಬರ್ 1 ಇವತ್ತೇ ನಾನು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಹೆಚ್ಚಿನ ಜನರು ಆಫ್ಲೈನ್ಗೆ ಬಂದಾರ. ಇನ್ನೂ 4 ಜನ ಬರೋರಿದ್ರು. ಅವರು ಆಮೇಲೆ ಬಂದರು ಫ್ರೆಂಡ್ಸ. ಟೈಲರಿಂಗ್ ಕ್ಲಾಸ್ನೂ ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ನಮ್ಮ ಕ್ಲಾಸಿನ ಸ್ಟೂಡೆಂಟ್ಸ್. ಅವರು ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳನ್ನ ನಾನು ಎಲ್ಲನೂ ನಿಮ್ಗೆ ಒಂದು ದಿವಸ ತೋರಿಸ್ತೀನಿ ಫ್ರೆಂಡ್ಸ್, ಒಂದು ವಿಡಿಯೋ ಮಾಡಿ. ನಮ್ಮ ಆಫ್ಲೈನ್ ಕ್ಲಾಸ್ದವರು ಬ್ಲೌಸ್ ಯಾವ ರೀತಿ ಹೊಲ್ದಾರ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿ ಹಾಕಾಕತ್ತಾರ ಎಲ್ಲನೂ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಎಲ್ಲನೂರಿಗೂ ಎಂಬ್ರಾಯ್ಡ್ರಿ ಬಗ್ಗೆ ಆಗಲಿ ದಾರಗಳ ಬಗ್ಗೆ ಯಾವ ದಾರ ಅದೆಲ್ಲನೂ ಕೇಳಾಕತ್ತಿದ್ರು. ಇಲ್ಲಿ ಬಿಜಾಪುರಕ್ಕೆ ಜರಿ ಥ್ರೆಡ್ ಸಿಗ್ತಾ ಇರಲಿಲ್ಲ. ನಾನು ಅವ್ರಿಗೆ ಅಂಗಡಿಯವ್ರಿಗೆ ಹೇಳಿ ಬಂದೀನಿ ಫ್ರೆಂಡ್ಸ. ದೀಪಾವಳಿಗೆ ಅವರು ತರಿಸ್ತೀನಿ ಅಂತಂದಾರ. ದೀಪಾವಳಿಯಿಂದ ಜರಿ ಥ್ರೆಡ್ ನಮ್ಗೆ ಎಲ್ಲಿ ಸಿಗ್ತಾವೆ ಅವ್ರಿಗೆ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಈ ರೀತಿ ಥ್ರೆಡ್ ಸಿಗೋಂಗಿಲ್ಲ, ತೊಗೊಂಬರ್ರಿ ಅಂತ ಹೇಳಿ. ಕ್ಲಾಸ್ ಮುಗಿದು ಅಡುಗೆ ಮಾಡಿ ನಾನು ಊಟ ಮಾಡಿ ವಿಡಿಯೋ ಮಾಡಬೇಕಾದ್ರೆ 3:45 ಆಗಿತ್ತು. ಇದು ಲೋಕಲ್ಲ ಇಲ್ಲಿಯವರಿಗೆ ಕೊಟ್ಟಾರ ಫ್ರೆಂಡ್ಸ್. ಇದು ಸ್ಟಿಚ್ ಮಾಡ್ಲಿಕ್ಕೆ ಕಪ್ಸ್ ಹಾಕಿ ಪ್ರಿನ್ಸ್ ಕಟ್ ಹೊಲಿಬೇಕು. ಆಮೇಲೆ ಕ್ಯಾಪ್ ಸ್ಲೀವ್ ಅದಾವು. ಇದ್ರದ್ದು ವಿಡಿಯೋ ಹಾಕ್ತೀನಿ ನಾನು ನೆಕ್ಸ್ಟ್. ಅಂದರೆ ದೀಪಾವಳಿ ಕೊಡು ಅಂತಂದ್ರೆ ಅದ್ರೊಳಗಾಗಿ ಹೊಲಿದ್ರೆ ವಿಡಿಯೋ ಹಾಕ್ತೀನಿ. ಇವು ಬೇರೆ ಊರಿಂದ ಕೊಟ್ಟು ಕಳ್ಸಾರ ಬ್ಲೌಸ್ಗಳು. ಇವು ನೋಡ್ರಿ 4 ಬ್ಲೌಸ್ ಅದಾವ. ಒಟ್ಟು ವರ್ಕ್ ಅಂದ್ರೆ ಅವರು ಈ ಥರ ವರ್ಕ್ ಬಂದಿತ್ತು ಬ್ಲೌಸಿಗೆ. ಉದ್ದು ತೊಳಿಟ್ಟು ರೌಂಡ್ ಕೊಳಿಟ್ಟು ಒಂದು ಚೌಕಿಟ್ಟು ಈ ರೀತಿ ಹೊಲಿರಂತಂದ್ರೆ ಇದೊಂದು ಸೀರೆನ್ ಬ್ಲೌಸ. ಇನ್ನೊಂದಿನಿಂದ ಈ ರೀತಿ ವರ್ಕಿನ್ ಬ್ಲೌಸ್ ಬಂದಿತ್ತು. ಅದು ಒಟ್ಟು 4 ಬ್ಲೌಸ ಕೊಟ್ಟು ಕಳ್ಸಾರ. ಅಷ್ಟು ಲೈನಿಂಗ್ ಬ್ಲೌಸೇ ಅದಾವು. ನಾನು ಒಂದು ಲೈನಿಂಗ್ ಬ್ಲೌಸಿಗೆ 300 ರೂಪಾಯಿ ತೊಗೋತೀನಿ. ಡಿಸೈನ್ ಅಂತಂದ್ರೆ ಎಕ್ಸ್ಟ್ರಾ ತೊಗೋತೀನಿ ಫ್ರೆಂಡ್ಸ. ಸಾದಾ ಬ್ಲೌಸ್ ಅಂತಂದ್ರೆ 150 ರೂಪಾಯಿ ತೊಗೋತೀನಿ, ಅಸ್ತ್ರ ಇಲ್ಲಾರ್ದು. ಇದು ನೋಡಿರಿ, ನಮ್ಮ ಕ್ಲಾಸಿಗೆ ಏನು ಬರ್ತಾರೆ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಆ ಸ್ಟೂಡೆಂಟ್ಸ್ ಈ ರೀತಿ ಪಾಕೆಟ್ಗಳು ಹೊಲಿತಾರೆ. ನಮ್ಮ ಕ್ಲಾಸಿಗೆ ಬಂದಂಥ ಸ್ಟೂಡೆಂಟ್ಸೇ ತೊಗೊಂಡಿರ್ತಾರೆ ಫ್ರೆಂಡ್ಸ್. ಅವ್ರಿಗೆ ಏನರೇ ಹೊಲಿಗೆ ಮಟೀರಿಯಲ್ಸ್ ಅದು ಹಾಕಕ್ಕೆ ಯೂಸ್ ಆಗ್ತದೆ, ಆಮೇಲೆ ಹಣ ಇಟ್ಕೊಳಕ್ಕೆ ಈ ರೀತಿ ಪಾಕೆಟ್ಗಳು ಬೇಕಾಗ್ತಾವೆ ಅಂಥೇಳಿ ತೊಗೊಂಡಿರ್ತಾರೆ. ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಾರ ಅವರು. ನನ್ನ ಹತ್ರನೇ ಇರ್ತಾವೆ ಇವು ಪಾಕೆಟ್ಸ್ ಎಲ್ಲ. ಯಾರಿಗೆ ಬಂತು ಅಂದ್ರೆ ನಾನು ಕಸ್ಟಮರ್ಗೆ ಹೇಳಿರ್ತೀನಿ, ಸೇಲ್ ಮಾಡಿಸಿ ಕೊಡ್ತೀನಿ ಅವರಿಗೆ. ಈ ರೀತಿ ನೋಡಿರಿ ಪಾಕೆಟ್ಗಳು ಭಾಳ ಚಂದ ಹೊಲ್ದಾರ ಅವರು ಅಷ್ಟು. ಆಮೇಲೆ ಸಣ್ಣ ಪುಟ್ಟ ಅಂಗಡಿಗೆ ಅದು ಹೋಗ್ಲಾಕದು ಈ ರೀತಿ ಬ್ಯಾಗ್ಗಳು ಬೇಕಾಗ್ತಾವಲ್ಲ, ಈ ರೀತಿ ಬ್ಯಾಗ್. ಆಮೇಲೆ ಇದೆಲ್ಲರೂ ಮಾರ್ಕೆಟಿಗೆ ಅದು ಹೋದ್ರೆ ಮಾಡಿದ್ರೆ ಈ ರೀತಿ ಬ್ಯಾಗ್ಗಳು. ಒಂದಿನದ ಗೊಬ್ಬರ ಚೀಲ ಹಾಕಿ ಹೊಲ್ದಾರ. ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಇನ್ನೊಂದು ಬ್ಯಾಗ್ ಅದ ಫ್ರೆಂಡ್ಸ, ಸ್ಪಂಜ್ ಹಾಕಿ ಹೊಲ್ದಾರ. ಅದು ಈ ರೀತಿ ಸ್ಪಂಜ್ ಬರುತ್ತೆ. ಅದು ಇದು ಡಿಸೈನ್ ಬೇರೆ ಐತಿ. ಬ್ಯಾಗ್ಗಳು ತುಂಬ ಚೆನ್ನಾಗಿ ಹೊಲ್ದಾರ. ಆಮೇಲೆ ಇವತ್ತು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ಯಾವ. ಆನ್ಲೈನ್ ಕ್ಲಾಸ್ಗಳು ತುಂಬ ಜನ ಕೇಳ್ತಾ ಇದ್ದೀರಿ. ನಾನು ಡಿಸೆಂಬರ್ 1 ಆನ್ಲೈನ್ ಕ್ಲಾಸ್ ಟೈಲರಿಂಗ್ ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ಗಳು ತೊಗೊಳಕತ್ತೀನಿ. ಯಾರೆಲ್ಲ ಇಚ್ಛಾ ಇದ್ದವರು ನವಂಬರ್ ಲಾಸ್ಟ್ ವೀಕ್ನಾಗ ಅಡ್ಮಿಷನ್ ಮಾಡ್ಕೋತೀನಿ. ಆವಾಗ ನೀವೆಲ್ಲರೂ ಹೆಸರು ಹಚ್ಬೋದು. ಫೋನ್ಪೇ ಅಥವಾ ಆನ್ಲೈನ್ದವ್ರಿಗೆ ನಾನು ಫೋನ್ಪೇ ನಂಬರ್ ಹೇಳಿರ್ತೀನಿ, ಫೋನ್ಪೇ ಮಾಡ್ಬೋದು. ಇವತ್ತಂತೂ ತುಂಬ ಜನ ಬಂದಿದ್ದರು. ಎಂಬ್ರಾಯ್ಡ್ರಿಗಂತೂ ಜಾಸ್ತಿ ಜನನೇ ಬಂದಿದ್ದರು. ಟೈಲರಿಂಗ ಮತ್ತು ಎಂಬ್ರಾಯ್ಡ್ರಿ ಎರಡೂ ಕೂಡಿ ಕಲಿಯೋರಂಥವ್ರು ಬಂದಿದ್ದರು ಫ್ರೆಂಡ್ಸ. ತುಂಬ ಚೆನ್ನಾಗಿ ಕ್ಲಾಸ್ ನಡೀತು ಇವತ್ತು. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.